ಹಾಯ್ ಆಫ್ಸರ್ಸ್, ಹೇಗಿದ್ದೀರಿ ಸ್ನೇಹಿತರೆ? ಈಗಾಗಲೇ CSAT ಪರೀಕ್ಷೆಯ ವಿಡಿಯೋ ಸರಣಿಗಳನ್ನು ನಮ್ಮ ಶ್ರೀ ಸಾಯಿ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಗಮನಿಸ್ತಾ ಇದ್ದೀರಿ ಅಂದ್ಕೊಂಡಿದ್ದೇನೆ. ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೊಂದು ಪ್ರಶ್ನೆ ಜೊತೆ ತಮ್ಮೊಟ್ಟಿಗಿದ್ದಾನೆ. ಕ್ವಶನ್ ಏನಿದೆ, KS 2024ರಲ್ಲೇ ರಿಪೀಟೆಡ್ ಎರಡನೇ ಸರಿ ಏನು ಪರೀಕ್ಷೆ ನಡೀತಾ ಅಲ್ಲಿ ಕೇಳಿರುವಂಥ ರ್ಯಾಂಕಿಂಗ್ ಟೆಸ್ಟ್ನ ವಿಭಿನ್ನವಾದ ಪ್ರಶ್ನೆ. ಇದನ್ನು ತಾವೆಲ್ಲ ಬಿಡಿಸಿರ್ತೀರಿ, ಬಟ್ ಈ ವಿಡಿಯೋದಲ್ಲಿ ಈ ಪ್ರಶ್ನೆನ ವಿಭಿನ್ನ ರೀತಿಯಲ್ಲಿ ಆಫ್ಸರ್ ಶೈಲಿಯಲ್ಲಿ ಬಿಡಿಸೋದು ಹೇಗೆ ಅನ್ನೋ ಮೆಥಡ್ ಬಗ್ಗೆ ಚರ್ಚೆ ಮಾಡೋಣ. ಪ್ರಶ್ನೆ ಏನಿದೆ ನೋಡ್ಕೊಳ್ಳಿ ಪುಟ. ಸರತಿ ಸಾಲಿನಲ್ಲೇ ಯು ಮುಂದಿನಿಂದ 7ನೇ ಸ್ಥಾನದಲ್ಲಿದೆ ಮತ್ತು 1 ಸೆಕೆಂಡ್, ಕೆಲವು ಸ್ಟೇಟ್ಮೆಂಟ್ ಮಿಸ್ ಆಗಿದೆ ಅಲ್ಲೇ. ಏರವರು ಎಯು ಮುಂದಿನಿಂದ 7ನೇ ಸ್ಥಾನದಲ್ಲಿದೆ ಮತ್ತು ಬಿಯು ಮುಂದಿನಿಂದ 15ನೇ ಸ್ಥಾನದಲ್ಲಿ ಹಾಗೂ ಹಿಂದಿನಿಂದ 21ನೇ ಸ್ಥಾನದಲ್ಲಿದೆ. ಈಗ ಸರತಿಯ ಹಿಂದಿನಿಂದ ಏರವರ ಸ್ಥಾನವನ್ನ, ಎಯ ಸ್ಥಾನವನ್ನ ಕಂಡುಹಿಡಿಯಿರಿ. ಇಂಗ್ಲಿಷಲ್ಲಿ ಕಂಪ್ಲೀಟ್ ಆಗಿದೆ, ಕನ್ನಡದಲ್ಲಿ ಇನ್ಕಂಪ್ಲೀಟ್ ಆಗಿತ್ತು, ಬರೆದಿದ್ದೀವಿ A, B ಮತ್ತು A. KS ರಿಪೀಟೆಡ್ CSAT 2024ನೇ ಸಾಲಿನ ಪ್ರಶ್ನೆ. ಇದನ್ನ ಸಾಂಪ್ರದಾಯಿಕವಾಗಿ ಬಿಡಿಸಿದಾಗ ಪ್ರಾಯಶಃ ನಾವು ಮಾಡೋ ಸರ್ಕಸ್ ಹೀಗಿರ್ತದೆ, ನೋಡ್ಕೊಳ್ಳಿ ಒಂದ್ಸಲ. ಏರವರು ಆರಂಭದಿಂದ 7ನೇ ಸ್ಥಾನದಲ್ಲಿ ಅಂದ್ರೆ 6 ಜನರ ನಂತರದಲ್ಲಿ, 6 ಸದಸ್ಯರ ನಂತರದಲ್ಲಿ, 6 ಘಟಕಗಳ ನಂತರದಲ್ಲಿ. ಬೀರವರು ಆರಂಭದಿಂದ 15ನೇ ಸ್ಥಾನ ಅಂದ್ರೆ 14 ಜನರ ನಂತರಕ್ಕೆ, ಹಾಗೂ ಕೊನೆಯಿಂದ 21ನೇ ಸ್ಥಾನ ಅಂದ್ರೆ 20 ಜನರ ನಂತರಕ್ಕೆ. ಹಾಗಾದ್ರೆ ಒಟ್ಟಾರೆ ಈ ಸಾಲಿನಲ್ಲಿರುವ ಅಭ್ಯರ್ಥಿಗಳ ಸಂಖ್ಯೆ ನೋಡಿ, 20 ಪ್ಲಸ್ ಬಿ ಒಬ್ಬರು, 21 ಪ್ಲಸ್ 14 35 ಜನ ಆ ಸರತಿ ಸಾಲಿನಲ್ಲಿ ಇರೋದು. ಆ 35ರಲ್ಲಿ ಆರಂಭದಿಂದ ಇಲ್ಲಿವರೆಗೂ 6 ಜನ ಪ್ಲಸ್ ಎ ಒಬ್ರು 7 ಜನ, ಟೋಟಲ್ ಇದನ್ನಷ್ಟು ಸೇರಿಸಿದ್ರೆ 7 ಜನ. 35ರಲ್ಲಿ 7ಅನ್ನ ಮೈನಸ್ ಮಾಡಿದ್ರೆ 28 ಉಳ್ಕೊಳ್ತಾರೆ. ಹಾಗಾದ್ರೆ ಇನ್ನೊಂದು ಬದಿಯಿಂದ ನೋಡಿದಾಗ 28 ಜನರ ನಂತರಕ್ಕೆ ಅಂದ್ರೆ 29ನೇ ಸ್ಥಾನದಲ್ಲೇ ಎ ಇದ್ದಾರೆ ಅಂತ ಅರ್ಥ. ಬಟ್ ಸ್ನೇಹಿತರೆ, ಜನಸಾಮಾನ್ಯರು ಸಾಲ್ವ್ ಮಾಡೋ ರೀತಿಗೂ ಆಫೀಸರ್ಸ್ ತಾವು ಸಾಲ್ವ್ ಮಾಡೋ ರೀತಿಗೂ ಸಾಕಷ್ಟು ವ್ಯತ್ಯಾಸ ಇದೆ ತಾನೆ. ಹಾಗಾದ್ರೆ ನಿಮ್ಮ ಶೈಲಿ ಹೇಗಿರ್ತದೆ ಪುಟ, ನೋಡ್ಕೊಳ್ಳೋಣ ಒಂದ್ಸಲ ಇಲ್ಲಿ. ಲೆಟ್ ಮಿ ರಿಪೀಟ್ ಇಟ್ ಒನ್ಸ್. ರ್ಯಾಂಕಿಂಗ್ ಟೆಸ್ಟಿಗೆ ಸಂಬಂಧಪಟ್ಟಂತ ಅದ್ಭುತವಾದ ಪ್ರಶ್ನೆ ಇದು. 20, 34 ಪ್ಲಸ್ 1 35, ಒಟ್ಟು 35 ಜನ ಸದಸ್ಯರು. 35 ಮೈನಸ್ 7 28ರ ನಂತರ 29ನೇ ಪ್ಲೇಸು. ಇಷ್ಟು ಆಲ್ರೆಡಿ ಕಲ್ತಿದ್ದೀವಿ. ಇದನ್ನ ಬಿಡಿಸೋ ಶೈಲಿ ನೋಡಿ. ಸರತಿ ಸಾಲಂತೂ ಒಂದೇ ಇದೆ, ಸದಸ್ಯರ ಹೆಸರನ್ನು ಬರೆದು ಬಿಡ್ಲಾ. ಎ, ಬಿ ಮತ್ತು ಎ, ಸರಿನಾ? ಸರತಿ ಸಾಲು ಒಂದೇ ಇದೆ ಅಂತ ಹೇಳಿದ್ರೆ, ಏರವರು ಮತ್ತು ಬೀರವರು ಇಬ್ರು ಒಂದೇ ಸಾಲಲ್ಲಿ ನಿಂತಿದ್ದಾರೆ ಅಂತಂದ್ರೆ, ಏರವರಿಗೆ ಸಂಬಂಧಪಟ್ಟಂತ 7 ಪ್ಲಸ್ ಇನ್ನುಳಿದ ಜನ, ಬೀರವರು ಒಂದು ಕಡೆಯಿಂದ 15 ಇನ್ನೊಂದು ಕಡೆ 21, ಇವೆರಡು ಈಕ್ವಲ್ ಇರಬೇಕಲ್ಲ. ಇದ್ರ ಅರ್ಥ ಏನು ನೋಡ್ಕೊಳ್ಳಿ. 15ಕ್ಕೆ 21 ಕೂಡಿಸಿದ್ರೆ 36, ಸರಿನಾ? ಹಾಗಾದ್ರೆ ಏದ ಬೆಲೆ 36 ಮೈನಸ್ 7 29. ಆಫ್ಸರ್ ಶೈಲಿಯಲ್ಲಿ ಸಾಲ್ವ್ ಮಾಡಲಾಗಿದೆ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆನ್ಸರ್ ಬಂತಲ್ಲ. ಬ್ಯಾಂಕಿಂಗು, ರೈಲ್ವೆ, SSCಗೆಲ್ಲ ತುಂಬಾ ಪಾಪ್ಯುಲರ್ ಆಗಿರುವಂಥ ರ್ಯಾಂಕಿಂಗ್ ಟೆಸ್ಟ್ನ ಪ್ರಶ್ನೆ ಇದು. ಸ್ನೇಹಿತರೆ, ಮೊದಲೇ ಹೇಳಿರುವಂಥ ಇನ್ನಷ್ಟು ಮತ್ತಷ್ಟು ವಿಭಿನ್ನ ವಿಡಿಯೋಗಳಿಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ತಮಗೆ ಸಾಧ್ಯವಾಗುವಂಥ ಸ್ನೇಹಿತರಿಗೆ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ನಮ್ಮ ಚಾನಲ್ ಜೊತೆ ಹೀಗೆ ಕನೆಕ್ಟ್ ಆಗಿರಿ. ಬಹಳ ವಿಭಿನ್ನವಾಗಿರುವಂಥ ಪ್ರಶ್ನೆಗಳನ್ನು ವಿನೂತನ ಶೈಲಿಯಲ್ಲೇ ತೆಗೆದುಕೊಂಡು ಬರುವಂಥ ಈ ನಮ್ಮ ಚಿಕ್ಕ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹ ಇರಲಿ ಅಂತ ಆಶಿಸ್ತಾ, ಸಿ ಯು ದೆನ್, ಬಾಯ್.